ಈ ಥರ ಆಗ್ತಿದೆ ಅಂತ ಹೇಳಿ ನಾವು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಘಟನೆ ಬಗ್ಗೆ ಖಂಡಿಸ್ತಾ ಇದ್ದೀವಿ. ಬಟ್ ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಬೇಕು ಆದರೆ ಸಮಾನತೆ ಬೇಡ, ಸಂವಿಧಾನ ಬೇಡ ಅಂತ ಹೇಳ್ತಾರೆ. ಕನಕದಾಸರು ಬೇಕು, ಜಾತ್ಯತೀತತೆಯನ್ನು ಬಿಡಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮಹಾತ್ಮ ಗಾಂಧಿ ಬೇಕು ಆದರೆ ಹಿಂಸೆ ಮಾಡೋದನ್ನ ಬಿಡೋದಿಲ್ಲ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ವ್ಯಕ್ತಿಗಳು ಬೇಕಾಗ್ತಾರೆ ಯಾವುದೋ ಒಂದು ವೋಟ್ ಬ್ಯಾಂಕಿಂಗ್ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂತ ವಿಚಾರ ಬಂದಾಗ. ಆದರೆ ಅವ್ರು ಬದುಕಿ ಹೋದಂತಹ ಅಥವಾ ಅವ್ರು ಬಿಟ್ಟು ಹೋದಂತಹ ಮೌಲ್ಯಗಳನ್ನು ಅವ್ರು ಯಾವುದಕ್ಕೋಸ್ಕರ ಹೋರಾಟ ಮಾಡಿದ್ರು, ಈ ಜಗತ್ತಲ್ಲಿ ಯಾವ ಪರಿವರ್ತನೆಗಾಗಿ ಅವರೆಲ್ಲ ಅವರ ಪ್ರಾಣಗಳನ್ನು ತ್ಯಾಗ ಮಾಡಿದ್ರು ಅನ್ನೋದನ್ನ ಯಾರೊಬ್ರು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಇಷ್ಟು ಕಾನೂನು ಸ್ಟ್ರಿಕ್ಟ್ ಆಗಿದೆ, ಮತ್ತೆ ಜಗತ್ತು ಬದಲಾವಣೆಗಳನ್ನು ತಂದ್ಕೊಂಡು ಬರ್ತಾ ಇದೆ, ಟೆಕ್ನಾಲಜಿ ಬದಲಾಗ್ತಾ ಇದೆ. ಬಟ್ ಇವತ್ತಿಗೂ ಕೂಡ ನಾವು ಅಂತರ್ಜಾತಿಯನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಇದು ನಾವು ಯಾವ ಒಂದು ವ್ಯವಸ್ಥೆಯಲ್ಲಿ ಇದ್ದೀವಿ ಅನ್ನೋದು ನನಗೂ ಗೊತ್ತಾಗ್ತಿಲ್ಲ. ಆಮೇಲೆ ಆವಾಗಲೇ ಒಬ್ರು ಸರ್ ಹೇಳಿದ್ರು, ಐ ಜಸ್ಟ್ ವಾಂಟ್ ಟು, ನಾನು ಅದನ್ನು ಕರೆಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೂಡ ಆ ಕುಟುಂಬದ ಜೊತೆ ಏನು ವ್ಯವಸ್ಥಿತವಾಗಿ ಲೈಕ್ ಯಾರೆಲ್ಲ ಹೋಗಿ ಸ್ಪಂದಿಸಬೇಕೋ ಸರ್ಕಾರದ ವತಿಯಿಂದ ಅವರು ಸ್ಪಂದಿಸಿದ್ದಾರೆ. ಮೇ ಬಿ ಕಾರಣಾಂತರಗಳಿಂದ ಕೆಲವರು ಹೋಗ್ಲಿಕ್ಕೆ ಆಗದೆ ಇರ್ಬೋದು, ಬಟ್ ಇಡೀ ಸರ್ಕಾರ ಅದರ ವಿರೋಧಿಸ್ತಿದೆ ಅನ್ನೋದನ್ನ ನಾನು ನನ್ನ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಂತಹ ಘಟನೆಗಳು ಎಲ್ಲೂ ಕೂಡ ನಡೀಬಾರ್ದು, ಅದು ಯಾರಿಗೂ ಕೂಡ ನಡೀಬಾರ್ದು. ಸೊ ನಾನು ಕೂಡ ಇದನ್ನು ಖಂಡಿಸ್ತೀನಿ. ಮತ್ತೆ ಉನ್ನಾವ ಪ್ರಕರಣದಲ್ಲೂ ಕೂಡ ಇವತ್ತು ಕೋರ್ಟು ಏನು ಮತ್ತೆ ಮರು ತೀರ್ಪು ಕೊಟ್ಟಿದೆ, ಅದು ಎಲ್ರಿಗೂ ಒಂದು ರೀತಿ ಇಡೀ ಸಮಾಜವೇ ಬೆಚ್ಚ ಬೀಳುವಂತಹ ಒಂದು ತೀರ್ಪಾಗಿದೆ. ಅದರ ವಿರುದ್ಧ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಘಟನೆಗಳು ಯಾವ ಒಂದು ಹೆಣ್ಣು ಮಗಳಿಗೂ ಆಗಬಾರ್ದು, ಇದು ನಿಜಕ್ಕೂ ಖಂಡನೀಯ. ಇದು ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಯೇ ತಲೆ ತಗ್ಗಿಸುವಂತಹ ಒಂದು ಕೆಲಸ ಅಂತ ನಾನು ಹೇಳ್ತೀನಿ. ಬನ್ನಿ ಬನ್ನಿ ಎಲ್ಲರಿಗೂ ನಮಸ್ಕಾರ. ನಾವು ಈ ಜಾಗದಲ್ಲಿ ಎಷ್ಟೋ ದಿನ ಮುಗಿಲುದ್ದ ಬೆಳೆಯುತ್ತಿತ್ತು, ಮುಗಿಲುದ್ದ ಬೆಳೆಯುತ್ತಿತ್ತು. ಕಪ್ಪು ಮೈಯಲ್ಲಿ ಕೆಂಪು ಗಂಗೆ ಯಮುನೆಯು ಹರಿದು ಅವಳ ಬಾಯಿಯ ತುಂಬ ಬೆಂಕಿಯಿತ್ತು. ಊರ ಬೇಲಿಯ ಒಳಗೆ ಕೊಳಕು ಮಂಡಲ ಮಲಗಿ ಅಂಗಾಂಗ ಧರಿಸಿತ್ತು ಬಿಳಿಯ ತೊನ್ನು, ಅಂಗಾಂಗ ಧರಿಸಿತ್ತು ಬಿಳಿಯ ತೊನ್ನು. ಭಾರತ ದೇಶದ ಬೀದಿಯ ತುಂಬ ಬೆಳ್ಳಿ ಬಾಕುಗಳ ಮೆರವಣಿಗೆ, ರಕ್ತದ ಕೊಳದಿಂದೀಚೆಗೆ ತೆಗೆದ ಚಿಂದಿ ಬಟ್ಟೆಗಳ ಮೆರವಣಿಗೆ. ಭಾರತ ದೇಶದ ಬೀದಿಯ ತುಂಬ ಬೆಳ್ಳಿ ಬಾಕುಗಳ ಮೆರವಣಿಗೆ, ರಕ್ತದ ಕೊಳದಿಂದೀಚೆಗೆ ತೆಗೆದ ಚಿಂದಿ ಬಟ್ಟೆಗಳ ಮೆರವಣಿಗೆ, ಚಿಂದಿ ಬಟ್ಟೆಗಳ ಮೆರವಣಿಗೆ, ಚಿಂದಿ ಬಟ್ಟೆಗಳ ಮೆರವಣಿಗೆ, ಚಿಂದಿ ಬಟ್ಟೆಗಳ ಮೆರವಣಿಗೆ. ಮುಂದೆ ನಿಂತು ಮಾದಿಗರ ಹುಡುಗ ಮತ್ತು ಇಲ್ಲಿ ಬ್ರಾಹ್ಮಣರ ಹುಡುಗಿಗೆ ಮದುವೆ ಮಾಡಿಸಿದ ಕಾರಣಕ್ಕಾಗಿ ಆ ಕಲ್ಯಾಣವನ್ನು ಮುಗಿಸಿದ್ರು. ಅಲ್ಲಿಗೆ ಕಲ್ಯಾಣದ ಕತೆ ಮುಗೀತು. ಈ ಕಲ್ಯಾಣವನ್ನ ನಾವು ಯಾರು ಅಟ್ಲೀಸ್ಟ್ ಇಷ್ಟು ಜನ ನಿಂತು ಯಾವುದನ್ನ ಪ್ರತಿಭಟಿಸಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೀವಿ. ಆ ಕಾರಣಕ್ಕಾಗಿ ಇಲ್ಲಿ ಸ್ವಾತಂತ್ರ್ಯ ಉದ್ಯಾನವನ್ನ ನಮ್ಗೆ ಕೊಟ್ಟಿದ್ದಾರೆ. ನಮ್ಗೆ ಮಾತ್ರ ಇದು ಸೀಮಿತ. ಮೊದಲೆಲ್ಲ ಬೆಂಗಳೂರಿನ ಯಾವ ಮೂಲೆಯಲ್ಲೋ ಒಂದ್ ಕಡೆ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಿದ್ವಿ. ಅಟ್ಲೀಸ್ಟ್ ಸರ್ಕಾರ ಕಿವಿಗೆ ಬೀಳಲಿಲ್ಲ ಅಂದ್ರೆ ಜನಗಳ ಕಣ್ಣಿಗಾದ್ರೂ ಕಾಣ್ತಾ ಇತ್ತು. ನಾವು ಇಟ್ಕೊಂಡಿರೋ ಫ್ಲಕಾರ್ಡ್ಸ್ ಜನ ಓದ್ಕೊಂಡು ಹೋಗ್ತಿದ್ರು. ನಾವು ಅಟ್ಲೀಸ್ಟ್ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಪಾಂಪ್ಲೆಟ್ ಕೊಡ್ತಿದ್ವಿ, ಇದೆಲ್ಲ ಮಾಡ್ತಿದ್ವಿ. ಇದೊಂದು ಒಂದು ಸಣ್ಣ ಕಲ್ಯಾಣದ ಒಂದು ಪಳೆಯುಳಿಕೆ ಇದೆ. ಇದನ್ನು ಕೂಡ ಕೆಡಿಸೋದಕ್ಕೆ ಅಂತ ಪ್ರಯತ್ನ ಪಡ್ತಿದ್ದಾರೆ. ಇದಕ್ಕೊಂದು ತುಂಬಾ ದೊಡ್ಡ ಪರಂಪರೆ ಇದೆ. ಮೇಡಮ್ ಅವರು ಹೇಳಿದಂತಹ ಈ